ಸ್ವಲ್ಪ ಹೊತ್ತಲ್ಲಿ ಆರತಿ ಸ್ಟಾರ್ಟ್ ಆಗ್ಲಿಕ್ಕಿದೆ, ಆಗದಿಂದ ಕಾಯ್ತಾ ಇದ್ದೇನೆ. ಸೊ 4 ಗಂಟೆಗೆ ಬಂದಿದ್ದೇನೆ, ಈಗ 5:45 ಆಗ್ತಾ ಬಂದಿದೆ ಟೈಮ್. ಬಟ್ ಈಗ ಸ್ಟಾರ್ಟ್ ಆಗುವ ರೀತಿ ಕಾಣ್ತಾ ಇದೆ. ಬಟ್ ನಾವು ನೋಡಿ ಅಲ್ಲಿಂದ ಅಷ್ಟು ದೂರದಿಂದ ಅಷ್ಟು ಕಷ್ಟಪಟ್ಟು ಬಂದಿದ್ದಕ್ಕೆ ನಮಗೆ ಫಸ್ಟ್ ಲೈನಲ್ಲಿ ಆರತಿ ನೋಡ್ಲಿಕ್ಕೆ ಸಿಗ್ತಾ ಉಂಟು. ನಾವಿಲ್ಲಿ ಆದರೆ ಆರತಿ ನಮ್ಮ ಮುಂದೆನೇ ಉಂಟು. ಇನ್ನೇನಿದ್ರು ನಾವು ಆರತಿಯನ್ನು ನೋಡುವ, ಆರತಿಯನ್ನು ನಮ್ಮ ಕಣ್ತುಂಬಿಕೊಳ್ಳೋಣ ಬನ್ನಿ. ಕಾಣಿಸ್ತಿರುವಂತದ್ದೇ ಗಂಗಾ ಆರತಿ ಆಗುವಂತಹ ಜಾಗ. ಬೆಳಿಗ್ಗೆ ಹೊತ್ತಲ್ಲಿ ನೀವು ನಿನ್ನೆ ವಿಡಿಯೋದಲ್ಲಿ ನೋಡ್ತಾ ಇದ್ರೆ, ಸಂಜೆ ಹೊತ್ತಲ್ಲಿ ನಾನು ನಿಮಗೆ ದೂರದಿಂದ ಗಂಗಾ ಆರತಿ ತೋರಿಸಿದ್ದೆ. ಸೊ ಆ ಗಂಗಾ ಆರತಿ ಆಗೋದು ಇಲ್ಲಿ. ಸೊ ಇದು ಅಸ್ಸಿ ಘಾಟ್ ಅಂತ ಕರೀತಾರೆ. ಸೊ ಇಲ್ಲಿ ಸಾಕಷ್ಟು ಘಾಟ್ಗಳಿದೆ ಆಯ್ತಾ. ಇಲ್ಲಿ 88 ಘಾಟ್ಗಳಿದೆ ಈ ವಾರಣಾಸಿಯಲ್ಲಿ. ಅದರಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥದ್ದು ದಶಾಶ್ವಮೇಧ ಘಾಟ್ ಅಂತ. ಈ ದಶಾಶ್ವಮೇಧ ಘಾಟ್ ಈ ಗಂಗಾ ಆರತಿಗೆ ಫೇಮಸ್ ಆಗಿದೆ. ಹಾಗೇನೆ ಇಲ್ಲಿ ಹರಿಶ್ಚಂದ್ರ ಘಾಟ್ ಕೂಡ ಇದೆ, ಹಾಗೇನೆ ಮಣಿಕರ್ಣಿಕಾ ಘಾಟ್ ಕೂಡ ಇದೆ. ಇದೆರಡು ಹಿಂದೂಗಳ ಪವಿತ್ರ ಸ್ಮಶಾನ ಅಂತ ಕರೀತಾರೆ. ಈಗ 5:45 ಆಗ್ತಾ ಬಂದಿದೆ ಟೈಮ್. ಬಟ್ ಈಗ ಸ್ಟಾರ್ಟ್ ಆಗುವ ರೀತಿ ಕಾಣ್ತಾ ಇದೆ. ಬಟ್ ನಾವು ನೋಡಿ ಅಲ್ಲಿಂದ ಅಷ್ಟು ದೂರದಿಂದ ಅಷ್ಟು ಕಷ್ಟಪಟ್ಟು ಬಂದಿದ್ದಕ್ಕೆ ನಮಗೆ ಫಸ್ಟ್ ಲೈನಲ್ಲಿ ಆರತಿ ನೋಡ್ಲಿಕ್ಕೆ ಸಿಗ್ತಾ ಉಂಟು. ನಾವಿಲ್ಲಿ ಆದರೆ ಆರತಿ ನಮ್ಮ ಮುಂದೆನೇ ಉಂಟು. ಇನ್ನೇನಿದ್ರು ನಾವು ಆರತಿಯನ್ನು ನೋಡುವ, ಆರತಿಯನ್ನು ನಮ್ಮ ಕಣ್ತುಂಬಿಕೊಳ್ಳೋಣ ಬನ್ನಿ. ಸೊ ಇದೊಂದು ತುಂಬ ಅಂದರೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ನಾನು ಇಷ್ಟು ಹತ್ರದಿಂದ ನನಗೆ ಆರತಿ ನೋಡಲಿಕ್ಕೆ ಸಿಗ್ತದಂತ ಅನ್ನಿಸ್ತೇ ಇರಲಿಲ್ಲ. ಯಾಕಂದರೆ ಇಲ್ಲಿ ಜನರು ಜಾಸ್ತಿ ಬೇಗನೆ ಬರ್ತಾರೆ. ಅದರ ಮೇಲೆ ನಾವಂತೂ ಬೇಗನೆ ಬಂದ್ವಿ. ಇದು 6 ಗಂಟೆಗೆ ಸ್ಟಾರ್ಟ್, 5 ಗಂಟೆಗೆ ಸ್ಟಾರ್ಟ್ ಆಗುವಂತ ಹೇಳಿದರು. ಅದಕ್ಕೋಸ್ಕರ ನಾವು 4 ಗಂಟೆಗೆ ಬಂದ್ವಿ. ನೋಡಿದರೆ 6 ಗಂಟೆಗೆ ಸ್ಟಾರ್ಟ್ ಆಗೋದಂತೆ. ಬಟ್ ನೋಡುವ ಯಾವ ಥರ ಆಗುತ್ತೆ ಅಂತ. ಇಲ್ಲಿ ಬ್ಲಾಗ್ ಕೂಡ ಮಾಡಲಿಕ್ಕೆ ಸರಿಯಾಗಲ್ಲ ದೇವರ ಎದುರೇ. ಬಟ್ ನೋಡುವ ಯಾವ ಥರ ಆಗುತ್ತೆ ಅಂತ. ಈ ಗಂಗಾರತಿ ಆಗಲೇ ಹೇಳಿದಾಗೆ 3 ಜಾಗದಲ್ಲಿ ನಡೆಯುತ್ತೆ. ಒಂದು ಋಷಿಕೇಶಲ್ಲಿ, ಒಂದು ಹರಿದ್ವಾರದಲ್ಲಿ, ಹಾಗೆಯೇ ಇಲ್ಲಿ ವಾರಣಾಸಿಯಲ್ಲಿ ಸಂಜೆ ಒಂದು ನಡೆಯುತ್ತೆ. ನಿನ್ನೆ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ನಾವು ಸಂಜೆ ಹೊತ್ತಲ್ಲಿ ನಿಮಗೆ ಕೆಳಗೆ ಈ ಗಂಗಾರತಿ ಆಗುವಂಥ ತೋರಿಸಿದ್ದೆ. ಬಟ್ ಇವತ್ತಿನ ವಿಡಿಯೋದಲ್ಲಿ ಬೆಳಿಗ್ಗೆ ಈ ಅಸ್ಸಿ ಘಾಟಲ್ಲಿ ಆಗುವಂತಹ ಈ ಗಂಗಾರತಿಯನ್ನು ತೋರಿಸ್ತಾ ಇದ್ದೇನೆ. ಸೊ ನಿಮಗೆ ಟೋಟಲ್ ಆಗಿ 2 ಗಂಗಾರತಿಯನ್ನು ತೋರಿಸ್ತೇನೆ. ಇವತ್ತು ಸಂಜೆ ಸಾಧ್ಯ ಆದರೆ ಇನ್ನೊಂದು ಗಂಗಾರತಿ ಕೂಡ ನಾವು ನೋಡ್ತೇವೆ, ಅದನ್ನು ಕೂಡ ನಿಮಗೆ ತೋರಿಸ್ತೇವೆ. ಸೊ ಇದನ್ನೆಲ್ಲ ನೋಡಬೇಕಂತಾದರೆ, ಇದನ್ನೆಲ್ಲ ತೋರಿಸ್ಬೇಕಂತಾದರೆ ಇದರ ಹಿಂದೆ ತುಂಬ ಶ್ರಮ ಇದೆ ಆಯಿತಾ. ಅಲ್ಲಿಂದ ಬರೋದು, ಜನರಲ್ಲಿ ಬರೋದು, ಸಿಟಿಯಲ್ಲದೆ ಬರೋದು. ಮೈನ್ ಆಗಿ ಬಂದದ್ದು ನಾನು ನಿಮಗೆ ಈ ಜಾಗವನ್ನು ತೋರಿಸಲಿಕ್ಕೆ, ಈ ಅಸ್ಸಿ ಘಾಟ್ ಎಂಬ ಜಾಗವನ್ನು ತೋರಿಸಲಿಕ್ಕೆ, ಇಲ್ಲಿನ ಗಂಗಾ ಆರತಿಯನ್ನು ತೋರಿಸಲಿಕ್ಕೆ. ಗಂಗಾ ಆರತಿ ನೋಡಬೇಕಂತ ಹೇಳಿ ಸುಮಾರು ಜನರ ಆಸೆ ಇರುತ್ತೆ. ಬಟ್ ಅದು ಕೆಲವ್ರದ್ದು ಈಡೇರುತ್ತೆ, ಕೆಲವ್ರದ್ದು ಈಡೇರಲ್ಲ. ಬಟ್ ನಾನಂತೂ ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡಿದ್ದೇನೆ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ, ಇನ್ನೇನಿದ್ರು ಗಂಗಾ ಆರತಿ ಬರೋಣ.
ಅದ್ಭುತ ಕ್ಷಣ ಅಂತಲೇ ಹೇಳ್ಬೋದು. ಸುಮಾರು ವರ್ಷದಿಂದ ನನಗೆ ಆಸೆ ಇತ್ತು ಈ ಗಂಗಾ ಆರತಿಯನ್ನು ನೋಡಬೇಕಂತ. ಫೈನಲಿ ಅದನ್ನು ನೋಡಿದ್ದೇನೆ, ಅದು ಕೂಡ ಎದುರುಗಡೆಯಿಂದ ನೋಡಿದ್ದೇನೆ ಅಂತ ಹೇಳುವಂಥ ಖುಷಿ ಇನ್ನೂ ಬೇರೆನೆ. ಒಮ್ಮೆ ಆದರೂ ಜೀವನದಲ್ಲಿ ನೀವು ಕೂಡ ಗಂಗಾ ಆರತಿ ನೋಡಿ. ಗಂಗಾ ಆರತಿ ವಾರಣಾಸಿಯಲ್ಲಿದೆ, ಹಾಗೆಯೇ ಹರಿದ್ವಾರದಲ್ಲಿ, ರಿಷಿಕೇಶಲ್ಲಿ ಕೂಡ ಇದೆ. ಎಲ್ಲಿಯಾದರೂ ಒಮ್ಮೆ ಆದರೂ ಗಂಗಾ ಆರತಿ ನೋಡಲೇಬೇಕು, ಯಾಕಂದರೆ ಇದೊಂದು ಬೇರೆ ರೀತಿಯ ಅನುಭವ. ತುಂಬ ಅಂದರೆ ತುಂಬ ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ. ಸೊ ಸದ್ಯಕ್ಕೆ ನಾನು ನಿಮಗೆ ಕಾಶಿಯಲ್ಲಿ ಬೇರೆ ಜಾಗಗಳು ಯಾವುದೆಲ್ಲ ಇದೆ ಅದನ್ನೆಲ್ಲ ತೋರಿಸುವಂತಹ ಪ್ರಯತ್ನ ಮಾಡ್ತೇನೆ. ಬಟ್ ಗಂಗಾ ಆರತಿ ಅಂತೂ ನಿಮಗೆ ತೋರಿಸಿದ್ದೇನೆ, ಅದೊಂದು ಖುಷಿ ಬೇರೆನೇ ಒಂದು ಅನುಭವ ಕೊಡ್ತಾ ಇದೆ. ನೀವೇನಾದರೂ ಇನ್ನೂ ಕೂಡ ನಮ್ಮ ಚಾನಲನ್ನು ಫಾಲೋ ಮಾಡಲಿಲ್ಲ, ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ತೋರಿಸುವಂತಹ ಖುಷಿ ನನಗಂತೂ ತುಂಬ ಅಂದರೆ ತುಂಬ ಇದೆ. ಸದ್ಯಕ್ಕೆ ಇಲ್ಲಿಂದ ಬೇರೆ ಜಾಗಗಳಿಗೆ ಹೋಗುವ ಬನ್ನಿ.